ಸೆಪ್ಟೆಂಬರ್ 2ರಂದು ನಭಕ್ಕೆ ಹಾರಿದ್ದಂಥ ಆದಿತ್ಯ ಎಲ್1 4 ತಿಂಗಳ ಬಳಿಕ ಸೂರ್ಯನ ಕಕ್ಷೆಗೆ ಸೇರಲಿದೆ. ಆದಿತ್ಯ ಎಲ್1 ನೌಕೆ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂತಹ ಎಲ್1 ಕಕ್ಷೆ ಇಸ್ರೋ ಸೂರ್ಯ ಶಿಕಾರಿಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಕಳೆದ ಸೆಪ್ಟೆಂಬರ್ 2ರಂದು ನಭಕ್ಕೆ ಹಾರಿದ್ದಂಥ ಆದಿತ್ಯ ಎಲ್1 ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂತಹ ಎಲ್1 ಕಕ್ಷೆಯಲ್ಲಿ ಸೇರಲು ಈಗಾಗಲೇ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದೆ ಆದಿತ್ಯ ಎಲ್1 ನೌಕೆ. ಸೂರ್ಯನ ಮೇಲ್ಮೈ ಅಧ್ಯಯನಕ್ಕಾಗಿ ಉಡಾವಣೆಗೊಂಡಂತಹ ಇಸ್ರೋದ ನೌಕೆ ಆದಿತ್ಯ ಎಲ್1 ನೌಕೆ 15 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನ ಬೆಳೆಸಿದೆ. ಬರೋಬ್ಬರಿ 4 ತಿಂಗಳ ಬಳಿಕ ತನ್ನ ಕಕ್ಷೆಗೆ ಸೇರುತ್ತಾ ಇದೆ ಆದಿತ್ಯ ಎಲ್1. ಸೆಪ್ಟೆಂಬರ್ 2, 2023ರಂದು ನಭಕ್ಕೆ ಹಾರಿದ್ದಂಥ ಆದಿತ್ಯ ಎಲ್1 ನೌಕೆ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದೆ. ಈಗ ಎಲ್1 ಕಕ್ಷೆಗೆ ಸೇರುತ್ತಾ ಇದೆ. 4 ತಿಂಗಳ ನಂತರದಲ್ಲಿ ಆದಿತ್ಯ ಎಲ್1 ನೌಕೆ ಸೂರ್ಯನ ಮೇಲ್ಮೈ ಅಧ್ಯಯನಕ್ಕಾಗಿ ಉಡಾವಣೆಗೊಂಡಂತಹ ಆದಿತ್ಯ ಎಲ್1 ನೌಕೆ 4 ತಿಂಗಳ ನಂತರದಲ್ಲಿ ಕಕ್ಷೆಗೆ ಸೇರುತ್ತಾ ಇದೆ. ಇಸ್ರೋ ಸೂರ್ಯ ಶಿಖಾರಿಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಒಟ್ಟಾರೆಯಾಗಿ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಿದೆ. ಎಲ್1 ಕಕ್ಷೆಗೆ ಸೇರಿದ ನಂತರದಲ್ಲಿ 5 ವರ್ಷ ಕಾರ್ಯಾಚರಣೆಯನ್ನ ನಡೆಸುತ್ತೆ ಆದಿತ್ಯ ಎಲ್1 ನೌಕೆ. ಬರೋಬ್ಬರಿ 5 ವರ್ಷಗಳ ಕಾಲ ತನ್ನ ಕಾರ್ಯಾಚರಣೆಯನ್ನ ಮಾಡುತ್ತೆ ನಭಯ ಕಕ್ಷೆಯ. ಈಗ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದೆ ಆದಿತ್ಯ ಎಲ್1. ಸೌರ ಮಾರುತ, ಸೂರ್ಯನ ಕರೋನಾ, ಸೂರ್ಯನ ಮೇಲ್ಮೈ ಈ ರೀತಿಯಾದಂತಹ ಅಧ್ಯಯನವನ್ನ ಮಾಡುತ್ತೆ ಆದಿತ್ಯ ಎಲ್1. ನಾಲ್ಕು ತಿಂಗಳ ನಂತರದಲ್ಲಿ ಕಕ್ಷೆಗೆ ಸೇರುತ್ತಾ ಇದೆ ಆದಿತ್ಯ ಎಲ್1. ಚಂದ್ರಯಾನ ಸಕ್ಸಸ್ ಆದ ನಂತರದಲ್ಲಿ ಮತ್ತೊಂದು ಸಕ್ಸಸ್ಗೆ ಕಾರಣ ಆಗ್ತಾ ಇದೆ ಆದಿತ್ಯ ಎಲ್1. ಕಳೆದ ಸೆಪ್ಟೆಂಬರ್ 2ರಂದು ನಭಕ್ಕೆ ಹಾರಿದ್ದಂಥ ಆದಿತ್ಯ ಎಲ್1 ನೌಕೆ 4 ತಿಂಗಳ ನಂತರದಲ್ಲಿ ಕಕ್ಷೆಗೆ ಸೇರುತ್ತಾ ಇದೆ. ಎಲ್1 ಕಕ್ಷೆ ಸೇರಿದ ನಂತರದಲ್ಲಿ ಬರೋಬ್ಬರಿ 5 ವರ್ಷಗಳ ಕಾಲ ಆದಿತ್ಯ ಎಲ್1 ನೌಕೆ ತನ್ನ ಕಾರ್ಯಾಚರಣೆಯನ್ನ ಮಾಡುತ್ತೆ, ಅಧ್ಯಯನವನ್ನ ಮಾಡುತ್ತೆ. 5 ವರ್ಷಗಳ ಕಾಲ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ಎಲ್1 ಕಕ್ಷೆ ಇದೆ. ಈಗ ಆದಿತ್ಯ ಎಲ್1 ನೌಕೆ 15 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದೆ ಭೂಮಿಯಿಂದ. ಇಸ್ರೋದ ಪ್ರಮುಖ ಯೋಜನೆ ಸೂರ್ಯ ಶಿಖಾರಿಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಬರೋಬ್ಬರಿ 4 ತಿಂಗಳ ನಿರಂತರ ಪ್ರಯಾಣದ ನಂತರದಲ್ಲಿ 15 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನ ಕ್ರಮಿಸಿದೆ ಆದಿತ್ಯ ಎಲ್1 ನೌಕೆ. ಎಲ್1 ಕಕ್ಷೆಗೆ ಸೇರಿದ ನಂತರದಲ್ಲಿ 5 ವರ್ಷಗಳ ಕಾಲ ಕಾರ್ಯಾಚರಣೆಯನ್ನ ಮಾಡುತ್ತೆ ಆದಿತ್ಯ ಎಲ್1 ನೌಕೆ. ಚಂದ್ರಯಾನ 3 ಸಕ್ಸಸ್ ಆದ ನಂತರದಲ್ಲಿ ಮತ್ತೊಂದು ಸಕ್ಸಸ್ ಆದಿತ್ಯ ಎಲ್1. ಲಾಂಗ್ ರೇಂಜ್ 1 ಪಾಯಿಂಟ್ನಿಂದ ಸೂರ್ಯನ ಅಧ್ಯಯನವನ್ನ ಮಾಡುತ್ತೆ ಆದಿತ್ಯ ಎಲ್1 ನೌಕೆ. ಇಸ್ರೋದ ಮಹತ್ತರವಾದಂತಹ ಯೋಜನೆ ಆದಿತ್ಯ ಎಲ್1. ಪ್ರಪಂಚದ ಯಾವ ದೇಶವೂ ಕೂಡ ಮಾಡದಂತಹ ಮತ್ತೊಂದು ಯಶಸ್ಸನ್ನ ಇಸ್ರೋ ಕಂಡುಕೊಳ್ತಾ ಇದೆ. ಸೂರ್ಯನ ಅಧ್ಯಯನವನ್ನ ಮಾಡೋದಕ್ಕೆ ಆದಿತ್ಯ ಎಲ್1 ಸೆಪ್ಟೆಂಬರ್ 2ರಂದು ನಭಕ್ಕೆ ಹಾರಿತು. ಸೆಪ್ಟೆಂಬರ್ 2ರಂದು ಉಡಾವಣೆಯಾದಂಥ ಆದಿತ್ಯ ಎಲ್1 ನೌಕೆ ಬರೋಬ್ಬರಿ 4 ತಿಂಗಳ ಬಳಿಕ ನಿರಂತರ ಪ್ರಯಾಣದ ನಂತರದಲ್ಲಿ ಈಗ 15 ಲಕ್ಷ ಕಿಲೋಮೀಟರ್ ತನ್ನ ಪ್ರಯಾಣವನ್ನು ಕ್ರಮಿಸಿದ ಭೂಮಿಯಿಂದ. ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂತಹ
L1 ಕಕ್ಷೆಗೆ ಆದಿತ್ಯ L1 ನೌಕೆ ಸೇರ್ತಾ ಇದೆ. ಸೂರ್ಯ ಶಿಕಾರಿಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಈ ಮೂಲಕವಾಗಿ ಇಡೀ ವಿಶ್ವ ಮತ್ತೊಮ್ಮೆ ಭಾರತದತ್ತ ತಿರುಗಿ ನೋಡುವಂತಹ ಮಹತ್ತರವಾದಂತಹ ಯೋಜನೆ ಸಕ್ಸಸ್ ಹಂತದಲ್ಲಿ. ಚಂದ್ರಯಾನ 3 ಸಕ್ಸಸ್ನ ನಂತರದಲ್ಲಿ ಮತ್ತೊಂದು ಯಶಸ್ಸಿಗೆ ಕಾರಣ ಆಗ್ತಾ ಇದೆ ಇಸ್ರೋ. ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ಪ್ರಯಾಣ ಮಾಡಿದಂತಹ ಮಹತ್ತರ ಯೋಜನೆಯ ನೌಕೆ ಆದಿತ್ಯ L1 15 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನು ಮಾಡಿ ಈಗ 4 ತಿಂಗಳ ನಂತರದಲ್ಲಿ ಸೂರ್ಯನ ಕಕ್ಷೆಗೆ ಸೇರುತ್ತಾ ಇದೆ. L1 ಕಕ್ಷೆ. ಈ L1 ಕಕ್ಷೆ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ಅಂತರದಲ್ಲಿದೆ, ದೂರದಲ್ಲಿದೆ. ಈ 15 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನ ಆದಿತ್ಯ L1 ನೌಕೆ ಕ್ರಮಿಸಿದೆ. ಇಲ್ಲಿಂದ 5 ವರ್ಷಗಳ ಕಾಲ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತೆ ಆದಿತ್ಯ L1. ಈ ಮೂಲಕವಾಗಿ ಇಡೀ ವಿಶ್ವ ಮತ್ತೊಮ್ಮೆ ಇಸ್ರೋದತ್ತ ಭಾರತದತ್ತ ತಿರುಗಿ ನೋಡುವಂತಹ ಯಶಸ್ಸಿಗೆ ಕಾರಣ ಆಗ್ತಾ ಇದೆ. ಈ ಮೂಲಕವಾಗಿ ಇಸ್ರೋ ಸೂರ್ಯ ಶಿಕಾರಿಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಚಂದ್ರಯಾನ 3ಯಲ್ಲಿ ಇಸ್ರೋ ಮಹತ್ವವಾದಂತಹ ಯಶಸ್ಸನ್ನು ಗಳಿಸಿದೆ. ಚಂದ್ರನ ದಕ್ಷಿಣ ತುದಿಯಲ್ಲಿ ಆ ನೌಕೆಯನ್ನ ಇಳಿಸಿ ಯಶಸ್ಸನ್ನ ಕಂಡುಕೊಂಡಿತ್ತು ಇಸ್ರೋ. ಈಗ ಸೂರ್ಯನ ಅಧ್ಯಯನ ಆರಂಭ ಆಗಿದೆ. ಈ ಮೂಲಕವಾಗಿ ಇಡೀ ವಿಶ್ವದ ಗಮನವನ್ನ ತನ್ನತ್ತ ಸೆಳೀತಾ ಇದೆ. ಲಾಂಗ್ ರೇಂಜ್ 1 ಪಾಯಿಂಟ್ನಿಂದ ಸೂರ್ಯನ ಬಗ್ಗೆ ಅಧ್ಯಯನವನ್ನ ಮಾಡುತ್ತೆ. ಅಂದರೆ ಸೂರ್ಯನಿಂದ ನಿಖರ ದೂರದಲ್ಲಿ ಈ ನೌಕೆ ಅಧ್ಯಯನವನ್ನ ಆರಂಭ ಮಾಡುತ್ತೆ. 5 ವರ್ಷಗಳ ಕಾಲ ಆದಿತ್ಯ L1 ನೌಕೆಯ ಕಾರ್ಯಾಚರಣೆ ಮುಂದುವರಿಯುತ್ತೆ. ನಭೆಯಲ್ಲಿ ಕಳೆದ ಸೆಪ್ಟೆಂಬರ್ 2ರಂದು ನಭಕ್ಕೆ ಹಾರಿದ್ದಂತಹ ಉಡಾವಣೆ ಆದಂತಹ ಆದಿತ್ಯ L1 ನೌಕೆ 4 ತಿಂಗಳ ನಂತರದಲ್ಲಿ ಈಗ ಕಕ್ಷೆಗೆ ಸೇರ್ತಾ ಇದೆ. ಸೂರ್ಯ ಶಿಕಾರಿಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಚಂದ್ರನ ದಕ್ಷಿಣ ತುದಿಯಲ್ಲಿ ನೌಕೆಯನ್ನ ಇಳಿಸಿ ಇಸ್ರೋ ಈಗಾಗಲೇ ಸಕ್ಸಸ್ ಅನ್ನ ಕಂಡಿತ್ತು, ಯಶಸ್ಸನ್ನ ಕಂಡಿತ್ತು. ಈಗ ಅದಾದ ನಂತರದಲ್ಲಿ ಮತ್ತೊಂದು ಸಕ್ಸಸ್ಗೆ ಕಾರಣ ಆಗ್ತಾ ಇದೆ. ಈ ಒಂದು ಆದಿತ್ಯ L1 ನೌಕೆ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂತಹ L1 ಕಕ್ಷೆಗೆ ಸಮೀಪದಲ್ಲಿದೆ. ಆದಿತ್ಯ L1 ನೌಕೆ ಸೆಪ್ಟೆಂಬರ್ 2, 2023ರಂದು ಗಗನದತ್ತ ಚಿಮ್ಮಿದಂಥ ಆದಿತ್ಯ L1 ನೌಕೆ ಬರೋಬ್ಬರಿ 4 ತಿಂಗಳ ಪ್ರಯಾಣದ ನಂತರದಲ್ಲಿ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದೆ. ಈಗ ತನ್ನ ಕಕ್ಷೆಗೆ ಸೇರ್ತಾ ಇದೆ, ಸೂರ್ಯನ ಕಕ್ಷೆಗೆ. ಅಲ್ಲಿಂದ ತನ್ನ ಕಾರ್ಯಾಚರಣೆಯನ್ನ ಅಧ್ಯಯನವನ್ನ ಆರಂಭ ಮಾಡುತ್ತೆ. L1 ಪಾಯಿಂಟ್ ಎಂಬ ನಿರ್ವಾತ ಪ್ರದೇಶಕ್ಕೆ ಇದನ್ನ ಸೇರಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಗ್ರೇಜ್ ಪಾಯಿಂಟ್ 1ಗೆ ಸೇರಿಸುವ ನಿರೀಕ್ಷೆ ಇದೆ. ಕೆಲವೇ ಕ್ಷಣಗಳಲ್ಲಿ ತನ್ನ ಕಾರ್ಯಾಚರಣೆ ಅಧ್ಯಯನವನ್ನ ಆರಂಭ ಮಾಡುತ್ತೆ ಆದಿತ್ಯ L1. 15 ಲಕ್ಷ ಕಿಲೋಮೀಟರ್ ಸಂಚರಿಸಿ ನಿಗದಿತ ಕಕ್ಷೆಯ ಸಮೀಪ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬರೋಬ್ಬರಿ 15 ಲಕ್ಷ ಕಿಲೋಮೀಟರ್ ಸಂಚಾರವನ್ನು ಮಾಡಿ ನಿಗದಿತ ಕಕ್ಷೆಯ ಸಮೀಪ ಇದೆ ಈಗ ಆದಿತ್ಯ L1 ನೌಕೆ. L1 ಪಾಯಿಂಟ್ ಎಂಬ ನಿರ್ವಾತ ಪ್ರದೇಶಕ್ಕೆ ಇದನ್ನ ಸೇರಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಗ್ರೇಜ್ ಪಾಯಿಂಟ್ 1ಗೆ ಸೇರಿಸುವಂತಹ ನಿರೀಕ್ಷೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಖಗೋಳ ಶಾಸ್ತ್ರಜ್ಞರು ಡಾಕ್ಟರ್ ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದು ನಿಗದಿತ ಕಕ್ಷೆಗೆ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೇರಿದ ನಂತರದಲ್ಲಿ ಮುಂದಿನ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ? ಅದೇ ಈಗ ಇಸ್ರೋದವ್ರು ಹೇಳಿರೋ ಪ್ರಕಾರ 4 ಗಂಟೆ ಹಂಗೆ ಅದೆಲ್ಲ ಪ್ರೊಸೆಸ್ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ಸ್ ಬಂದಿಲ್ಲ. ಅದಾದ ನಂತರ ಒಂದೊಂದೇ ಇನ್ಸ್ಟ್ರೂಮೆಂಟ್ಸ್ಗಳದ್ದು 7 ಇನ್ಸ್ಟ್ರೂಮೆಂಟ್ಗಳು ಏನಿದಾವೆ ಆ 7 ಇನ್ಸ್ಟ್ರೂಮೆಂಟ್ಗಳದ್ದು ಆಪರೇಷನ್ ನ ಸ್ಲೋಲಿ ಸ್ಟಾರ್ಟ್ ಮಾಡ್ತಾರೆ ಒಂದೆರಡು ದಿವಸ ಬಿಟ್ಟು. ಓಕೆ. ಸೊ ಒಂದೊಂದೇ ಅದ್ರದ್ದು ಪವರ್ ಆನ್ ಮಾಡಿ ವರ್ಕಿಂಗ್ ಎಲ್ಲ ಚೆಕ್ ಮಾಡಿ ಎಲ್ಲ ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆ ನಂತರ ಕಂಟಿನ್ಯೂಸ್ ಅಬ್ಸರ್ವೇಷನ್ ಗಳು ಸ್ಟಾರ್ಟ್ ಆಗುತ್ತೆ. ಮೊದಲೇ ಪ್ರೋಗ್ರಾಮಿಂಗ್ ಆಗಿರುತ್ತೆ ಸರ್, ಹೇಗೆ? ಹಾ ಅದೆಲ್ಲ ಆಗಿರುತ್ತೆ.
ಓಕೆ ಅದ್ರದ್ದು ಕೋಡಿಂಗ್ ಎಲ್ಲ ಮಾಡಿರ್ತಾರೆ. ಓಕೆ, ಈಗ ಕಕ್ಷೆ ಸೇರಿದ ನಂತರದಲ್ಲಿ ಏನೇನು ಕಾರ್ಯಾಚರಣೆ ಮಾಡುತ್ತೆ, ಅದ್ರ ಕೆಲಸ ಏನು ಅಂತ? ಹಾ, ಅದು ಅದರಲ್ಲಿ 7 ಇನ್ಸ್ಟ್ರೂಮೆಂಟ್ಗಳಿದೆಯಲ್ವಾ, ಸೂರ್ಯನ ಅಧ್ಯಯನ ಮಾಡಕ್ಕೆ ಅಂತ 7 ಇನ್ಸ್ಟ್ರೂಮೆಂಟ್ಗಳನ್ನ ಇದೆ ಅದರಲ್ಲಿ. ಓಕೆ, ಒಂದು ಭಾರತೀಯ ಖಗೋಳ ಭೌತವಿಜ್ಞಾನ ಸಂಸ್ಥೆ ಇದು VELC ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಅದು ಸೂರ್ಯನ ಕೊರೋನಾಗ್ರಾಫ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಓಕೆ, ಅದರಿಂದ ಬರತಕ್ಕಂತ ಕೊರೋನಲ್ ಮಾಸ್ ಎಜೆಕ್ಷನ್ಸ್ ಅಂತ ಏನ್ ಕರಿತೀವಿ, ಅದ್ರ ಸ್ಟಡಿಗೋಸ್ಕರ ಅದಿರೋದು. ಓಕೆ, ಮತ್ತೊಂದು ಅಯುಕ ಅಂತ ಪುಣೆದಲ್ಲಿದೆ, ಅವ್ರ ಇನ್ಸ್ಟ್ರೂಮೆಂಟ್ ರೆಡಿ ಮಾಡಿರೋ ಸೂಟ್ ಅಂತ ಇನ್ಸ್ಟ್ರೂಮೆಂಟ್ ಇದೆ. ಅದು ಸೂರ್ಯನ 11 ಫಿಲ್ಟರ್ ಗಳಂತ ಕರೀತಾರೆ. 11 ಫಿಲ್ಟರ್ ಅಲ್ಲಿ ಸೂರ್ಯನ ಪಿಕ್ಚರ್ ಗಳನ್ನ ತಗೊಳುತ್ತೆ. ಓಕೆ, ಸೊ ಅದೆಲ್ಲ ಆಪರೇಷನ್ ಗಳು ಸ್ಟಾರ್ಟ್ ಆಲ್ರೆಡಿ ಸೂಟ್ 11 ಪಿಕ್ಚರ್ ನ ರಿಲೀಸ್ ಮಾಡಿತ್ತು ಮುಂಚೆನೆ. ಸೊ ಈಗ ಆ ಪಾಯಿಂಟ್ ಇಂದ ಕಂಟಿನ್ಯೂಸ್ ಆಗಿ ಅಬ್ಸರ್ವೇಷನ್ ಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಬೇರೆ ಬೇರೆ ಲೇಯರ್ ಸಣ್ಣ ಬೇರೆ ಬೇರೆ ಲೇಯರ್ ಪಿಕ್ಚರ್ ಗಳು ಮತ್ತೆ ಕಂಟಿನ್ಯೂಸ್ ಪಿಕ್ಚರ್ ಗಳು ಸಿಗ್ತಾ ಹೋಗುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಓಕೆ ಸರ್, ಇದು ಕಕ್ಷೆಯಲ್ಲಿ 5 ವರ್ಷ ತನ್ನ ಕಾರ್ಯಾಚರಣೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ 5 ಇಯರ್ಸ್ ಆ ಲಾಂಗ್ ಟರ್ಮ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡುತ್ತೆ? 5 ವರ್ಷಗಳ ಕಾಲ ಹೇಗಿರುತ್ತಲ್ಲಿ? ಅದಕ್ಕೆ ಬೇಕಾಗಿರೋ ಫ್ಯೂಯಲ್ಗಳನ್ನ ಸಪ್ಲೈ ಮಾಡಿ ಕೊಟ್ಟಿರ್ತಾರೆ. ಅದು ಆಕ್ಚುಲಿ ಅಂದ್ರೆ 5 ಇಯರ್ಸ್ ಅಂತ ನಾವು ಅಂದ್ಕೊಂಡಿರೋದು. ಅದು 5 ಇಯರ್ಸ್ ಗಿಂತ ಮೇಲೇನು ಬರುವ 10 ವರ್ಷನೂ ಇದ್ ಮಾಡ್ಬೋದು, 15 ವರ್ಷನೂ ವರ್ಕ್ ಮಾಡ್ಬೋದು. ಓಕೆ, ಸೊ ಅದು ಯಾಕೆ ಅಂತಂದ್ರೆ ಬಟ್ 5 ವರ್ಷಕ್ಕಾಗಷ್ಟಂತೂ ಫ್ಯೂಯಲ್ ಇದೆ. ಅದು 2 ಅರ್ತ್ ಮತ್ತೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯಿಂದ ಇದೆಯಲ್ಲ L1 ಪಾಯಿಂಟ್ ಅಂತ ಏನ್ ನಾವು ಕರಿತೀವಿ. ಓಕೆ, ಸೊ ಅಲ್ಲಿ ಮಿನಿಮಮ್ ಫ್ಯೂಯಲ್ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ಅಲ್ಲಿ ಇದು ಮಾಡಿರೋದು. ಸೊ ಅದು 5 ವರ್ಷ ಅಂತೂ ಮಿನಿಮಮ್ ವರ್ಕ್ ಮಾಡೇ ಮಾಡುತ್ತೆ. ಓಕೆ, ಸೊ ಅದಕ್ಕಿಂತ ಜಾಸ್ತಿನೂ ವರ್ಕ್ ಮಾಡಬಹುದು, 10 ವರ್ಷನೂ ಮಾಡಬಹುದು. ಯಾಕಂತಂದ್ರೆ ಸೋಹೋದಿಂದ ಮತ್ತೊಂದು L1 ಪಾಯಿಂಟ್ ಅಲ್ಲಿ ಇದೆ, ಸೋಹೋ ಅಂತ ಒಂದು ಸ್ಯಾಟಲೈಟ್. ಅದು 25 ವರ್ಷದಿಂದನೂ ವರ್ಕಿಂಗ್ ಅಲ್ಲಿ ಇದೆ. ಸೊ ಇದೂನು ಅದೇ ತರ ವರ್ಕ್ ಮಾಡಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಅಂದ್ರೆ ವಿಜ್ಞಾನಿಗಳೇ ಅದರ ಟೈಮಿಂಗ್ ನ ಎನ್ಲಾರ್ಜ್ ಮಾಡುವಂತ ಚಾನ್ಸಸ್ ಇರುತ್ತಾ? ಹಾ, ಅಂದ್ರೆ ಫ್ಯೂಯಲ್ ಇದೆ ಅಂದ್ರೆ ಮತ್ತೆ ಕಂಟಿನ್ಯೂಷನ್ ಮಾಡಬಹುದು ಸರ್, ಅದೇನು ಸಮಸ್ಯೆ ಆಗಲ್ಲ. ಹಾ ಹಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುವರ್ಣ ನ್ಯೂಸ್ ಜೊತೆ ಮಾತನಾಡಬೇಕು. ಸೂರ್ಯನ ಎದುರಿಗೆ ಇತಿಹಾಸವನ್ನ ಬರೆದ ಭಾರತದ ಇಸ್ರೋ ಸಂಸ್ಥೆ ಚಂದ್ರಯಾನ 3ಯಲ್ಲಿ ಸಕ್ಸಸ್ ಅನ್ನ ಕಂಡು ನಿಗದಿತ ಹಾಲೋ ಕಕ್ಷೆಯನ್ನ ಪ್ರವೇಶ ಮಾಡಿದೆ ಆದಿತ್ಯ L1 ನೌಕೆ. ಸೂರ್ಯನ ಎದುರಿಗೆ ಇತಿಹಾಸವನ್ನ ಬರೆದು ಇಸ್ರೋ ಮತ್ತೊಂದು ಯಶಸ್ಸಿಗೆ ಕಾರಣ ಆಗಿದೆ. ಬರೋಬ್ಬರಿ 4 ತಿಂಗಳ ಬಳಿಕ ಕಕ್ಷೆಗೆ ಸೇರ್ತಾ ಇದೆ ಆದಿತ್ಯ L1. ಈ ಮೂಲಕವಾಗಿ ಸೂರ್ಯನ ಎದುರಿಗೆ ಇತಿಹಾಸವನ್ನ ಬರೆದು ಭಾರತದ ಇಸ್ರೋ ಸಂಸ್ಥೆ ಮತ್ತೊಂದು ಯಶಸ್ಸಿಗೆ ಕಾರಣ ಆಗ್ತಾ ಇದೆ. ಈಗ ನಿಗದಿತ ಹಾಲೋ ಕಕ್ಷೆಯನ್ನ ಪ್ರವೇಶ ಮಾಡಿದೆ ಆದಿತ್ಯ L1. ಚಂದ್ರನ ಮೇಲೆ ಒಂದು ಸಕ್ಸಸ್ ಚಿತ್ರಣವನ್ನ ಬರಿದಾಯಿತು. ಈಗ ಮತ್ತೊಂದು ಸಕ್ಸಸ್ಗೆ ಕಾರಣ ಆಗ್ತಾ ಇದೆ ಭಾರತದ ಇಸ್ರೋ. ನಿಗದಿತ ಹಾಲೋ ಕಕ್ಷೆಯನ್ನ ಪ್ರವೇಶ ಮಾಡಿದೆ ಆದಿತ್ಯ L1 ನೌಕೆ. ಆದಿತ್ಯ L1 ನಿಂದ ಇತಿಹಾಸ ಸೃಷ್ಟಿಯಾಗಿದೆ. ಪ್ರಪಂಚದಲ್ಲಿ ಯಾವ ದೇಶವೂ ಕೂಡ ಮಾಡದಂತಹ ಸಾಧನೆಯನ್ನು ಭಾರತದ ಇಸ್ರೋ ಈಗ ಮಾಡಿ ತೋರಿಸಿದೆ. ಸೂರ್ಯನ ಎದುರಿಗೆ ಇತಿಹಾಸವನ್ನ ಬರೆದು ಗೆದ್ದಿದೆ ಭಾರತದ ಇಸ್ರೋ ಸಂಸ್ಥೆ. ಚಂದ್ರನ ಮೇಲೆ ಇತಿಹಾಸವನ್ನ ಬರೆದ ನಂತರದಲ್ಲಿ ಈಗ ಸೂರ್ಯನ ಎದುರಿಗೆ ಮತ್ತೊಂದು ಇತಿಹಾಸ. ಹದಿನೈದು ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನ ಕ್ರಮಿಸಿ ಆದಿತ್ಯ L1 ನೌಕೆ ಕಕ್ಷೆಗೆ ಸೇರ್ತಾ ಇದೆ. ನಿಗದಿತ ಹಾಲೋ ಕಕ್ಷೆಯನ್ನ ಪ್ರವೇಶ ಮಾಡಿದೆ ಆದಿತ್ಯ L1. ಕೆಲವೇ ಕ್ಷಣಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ. 5 ವರ್ಷಗಳ ಕಾಲ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸುತ್ತೆ ನಭೆಯಲ್ಲಿ. ಇಡೀ ಪ್ರಪಂಚವನ್ನ ಮತ್ತೊಂದು ಬಾರಿ ಇಸ್ರೋದತ್ತ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿರುವಂತಹ ಮಹತ್ತರವಾದಂತಹ ಯೋಜನೆ ಆದಿತ್ಯ L1 ನೌಕೆಯ ಈ ಯೋಜನೆ ಮತ್ತೊಂದು ಸಕ್ಸಸ್ಗೆ ಕಾರಣ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ ಆದಿತ್ಯ L1.
ಇಸ್ರೋದ ಈ ಸಾಧನೆಯನ್ನ ಕೊಂಡಾಡಿದ್ದಾರೆ ಪ್ರಧಾನಿ ಮೋದಿ. ಭಾರತ ಮತ್ತೊಂದು ಹೆಗ್ಗುರುತನ್ನ ಸೃಷ್ಟಿ ಮಾಡಿದೆ. ಭಾರತದ ಮೊದಲು ಆದಿತ್ಯ ಎಲ್1 ಸೌರ ಕಕ್ಷೆ ತಲುಪಿದೆ. ನಿಗದಿತ ಹಾಲು ಕಕ್ಷೆ ಪ್ರವೇಶವನ್ನ ಮಾಡಿದಂತ ಆದಿತ್ಯ ಎಲ್1 ಇಸ್ರೋದ ಈ ಸಾಧನೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. ಇಸ್ರೋ ವಿಜ್ಞಾನಿಗಳ ದೃಢ ಸಂಕಲ್ಪದಿಂದ ಇದೆಲ್ಲ ಸಾಧ್ಯ ಆಗಿದೆ. ಭಾರತ ಮತ್ತೊಂದು ಹೆಗ್ಗುರುತನ್ನ ಸೃಷ್ಟಿ ಮಾಡಿದೆ. ಪ್ರಧಾನಿ ಮೋದಿ ಸಂತಸವನ್ನ ಹಂಚಿಕೊಂಡಿದ್ದಾರೆ, ಹೆಮ್ಮೆ ಪಟ್ಟಿದ್ದಾರೆ. ಇಸ್ರೋ ಸಾಧನೆಯನ್ನ ಕೊಂಡಾಡಿದ್ದಾರೆ. ಟ್ವೀಟ್ ಮಾಡಿ ಇಸ್ರೋ ಸಾಧನೆಯನ್ನ ಕೊಂಡಾಡಿದ್ದಾರೆ ಪ್ರಧಾನಿ ಮೋದಿ. ಈ ಮೂಲಕವಾಗಿ ಭಾರತ ಮತ್ತೊಂದು ಹೆಗ್ಗುರುತನ್ನ ಸೃಷ್ಟಿ ಮಾಡಿದೆ. ಭಾರತದ ಮೊದಲ ಆದಿತ್ಯ ಎಲ್1 ಸೌರ ಕಕ್ಷೆ ತಲುಪಿದೆ. ಇಸ್ರೋ ವಿಜ್ಞಾನಿಗಳ ದೃಢ ಸಂಕಲ್ಪದಿಂದ ಇದೆಲ್ಲವೂ ಕೂಡ ಸಾಧ್ಯವಾಗಿದೆ ಅಂತ ಇಸ್ರೋ ಸಾಧನೆಯನ್ನ ಕೊಂಡಾಡಿದ್ದಾರೆ ಪ್ರಧಾನಿ ಮೋದಿ. ನಿಗದಿತ ಹಾಲು ಕಕ್ಷೆ ಪ್ರವೇಶವನ್ನ ಮಾಡಿದೆ ಆದಿತ್ಯ ಎಲ್1 ನೌಕೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್. ಭಾರತ ಮತ್ತೊಂದು ಮೈಲುಗಲ್ಲನ್ನ ಸೃಷ್ಟಿ ಮಾಡಿದೆ. ಹೆಗ್ಗುರುತನ್ನ ಸೃಷ್ಟಿಸಿದೆ ಭಾರತ. ಎಲ್ಲದಕ್ಕೂ ಕಾರಣ ಆಗಿರುವುದು ಇಸ್ರೋ ವಿಜ್ಞಾನಿಗಳು, ಅವರ ದೃಢ ಸಂಕಲ್ಪ. ಇಸ್ರೋ ಸಾಧನೆಯನ್ನ ಕೊಂಡಾಡಿದ್ದಾರೆ ಪ್ರಧಾನಿ ಮೋದಿ. ಸೆಪ್ಟೆಂಬರ್ 2ನೇ ತಾರೀಕಿನಂದು ಉಡಾವಣೆಯಾದಂತಹ ಆದಿತ್ಯ ಎಲ್1 ನೌಕೆ ಬರೋಬ್ಬರಿ 4 ತಿಂಗಳ ನಂತರದಲ್ಲಿ ಈಗ ನಿಗದಿತ ಕಕ್ಷೆಯನ್ನ ತಲುಪಿದೆ. ಕೆಲವೇ ಕ್ಷಣಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ, ಅಧ್ಯಯನವನ್ನ ಆರಂಭಿಸುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಜ್ಞಾನಿಗಳು ಗಿರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಕೆಲವೇ ಕ್ಷಣ ಅಂತ ಗೊತ್ತಾಗ್ತಾ ಇದೆ. ಇದರ ನಂತರದಲ್ಲಿ ಏನಾಗುತ್ತೆ, ಅದರ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ? ಈಗ ನಾವು ಒಂದು 7 ಪೇಲೋಡ್ ಕಳಿಸಿದೀವಿ. ಓಕೆ. ಅಂದ್ರೆ 7 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್. ಅದರಲ್ಲಿ ಈ ಸೋಲಾರ್ ಫ್ಲೇರ್ಸ್, ಮತ್ತೆ ಈ ಕರೋನಲ್ ಮಾಸ್ ಎಜೆಕ್ಷನ್ಸ್, ಆಮೇಲೆ ಕರೋನಲ್ ಲೈಟ್, ಅವೆಲ್ಲ ಸ್ಟಡಿ ಮಾಡಕ್ಕೆ ಅನೇಕ ವಿಧವಾದ 7 ಪೇಲೋಡ್ ಕಳಿಸಿದೀವಿ. ಈ ಪೇಲೋಡ್ಗಳನ್ನೆಲ್ಲ ಕ್ಯಾಲಿಬ್ರೇಟ್ ಮಾಡ್ತಾರೆ, ಒಂದೊಂದಾಗಿ ಕ್ಯಾಲಿಬ್ರೇಟ್ ಮಾಡ್ತಾರೆ. ಅಂದ್ರೆ ನಮ್ಗೆ ನಾವ್ ಯಾವ ಸ್ಟ್ಯಾಂಡರ್ಡ್ ಇದೆಯೋ ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ಅದೆಲ್ಲ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿ ಒಂದೊಂದೇ ಕಾರ್ಯಕ್ಕೆ ತರ್ತಾರೆ, ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಸೊ ಇದು 5 ವರ್ಷಗಳ ಕಾಲ ಇದು ನಮ್ಮ ಕಂಟಿನ್ಯೂಸ್ ಸ್ಟಡಿ ಮಾಡ್ತಾ ಬರುತ್ತೆ. ನಮ್ಮ ಸೂರ್ಯದ ಔಟ್ಸೈಡ್ ಲೇಯರ್ಸ್ ಅಂದ್ರೆ ಫೋಟೋಸ್ಪಿಯರ್, ಕ್ರೋಮೋಸ್ಪಿಯರ್ ಮತ್ತು ಕರೋನಾ ಅಂತ ಈ 3 ಮಾತ್ರ ಅದು ಸ್ಟಡಿ ಮಾಡ್ಕೊಂಡು ಬರುತ್ತೆ. ಈಗ ನೆಕ್ಸ್ಟ್ ಇನ್ನು ಮುಂದಿನ 5 ವರ್ಷಗಳ ಕಾಲ, 5 ವರ್ಷ 2 ತಿಂಗಳು ಅಂತ ಅದನ್ನ ಕಳ್ಸಿಕೊಟ್ಟಿದ್ದಾರೆ. ಸೊ ಅದು ಒಂದೊಂದಾಗಿ ಸ್ಟಡಿ ಮಾಡ್ಕೊಂಡು ಬರುತ್ತೆ. ಓಕೆ ಸರ್, ಈಗ ಚಂದ್ರಯಾನ ಆ ರೀತಿಯಲ್ಲಿ ಕೆಲವೊಂದಿಷ್ಟು ಟಾಸ್ಕ್ಗಳಿತ್ತು, ಅದನ್ನ ಸಾಫ್ಟ್ ಲ್ಯಾಂಡಿಂಗ್ ಮಾಡಬೇಕು ಅನ್ನೋ ಕೆಲವೊಂದಿಷ್ಟು ಟಾಸ್ಕ್ಗಳು ಇರ್ತಾ ಇತ್ತು ವಿಜ್ಞಾನಿಗಳಿಗೆ. ಬಟ್ ಇಲ್ಲಿ ಬೇರೆ ರೀತಿಯಾಗಿರುತ್ತೆ. ಯಾವ ರೀತಿಯಾದಂತಹ ಟಾಸ್ಕ್ಗಳು ಇಲ್ಲಿರುತ್ತೆ? ಇಲ್ಲಿ ಲ್ಯಾಂಡಿಂಗ್ ಅಂತ ಏನು ಇರಲ್ಲ. ಇಲ್ಲಿ ಇದು L1 ಪಾಯಿಂಟ್ ಅನ್ನೋದೊಂದು ಲ್ಯಾಗ್ರಾಂಜ್ ಪಾಯಿಂಟ್ ಹೋಗಿ ಅದು ಹೋಗುತ್ತೆ ಫಸ್ಟ್. ಆ ಲ್ಯಾಗ್ರಾಂಜ್ ಪಾಯಿಂಟ್ ಅಲ್ಲಿ ಏನಂದ್ರೆ ಗುರುತ್ವಾಕರ್ಷಣೆ ಅಂದ್ರೆ ಗ್ರಾವಿಟೇಷನ್ ಅಂತಾರಲ್ಲ, ಈ ಸನ್ ಮತ್ತೆ ಭೂಮಿ ಮಧ್ಯೆ ಇರುವಂತ ಗ್ರಾವಿಟೇಷನ್ ಅಲ್ಲಿ ನಲ್ಲಿಫೈ ಆಗತ್ತೆ. ಆಮೇಲೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಈ ತಿರುಗ್ತಾ ಇರುತ್ತಲ್ಲ, ಅದು ನಲ್ಲಿಫೈ ಆಗತ್ತೆ. ಅವಾಗ ಏನ್ ಮಾಡ್ತಾರೆ, ಕೆಲವು ಥ್ರಸ್ಟರ್ಸ್ ಮತ್ತೆ ಇಂಜಿನ್ಸ್ ಮತ್ತೆ ಗೈರೋಸ್ಕೋಪ್ಸ್ ಅಂತೆಲ್ಲ ಇರುತ್ತೆ. ಅದ್ರ ಸಹಾಯದಿಂದ ಒಂದು ಹ್ಯಾಲೋ ಆರ್ಬಿಟ್ ಅಂತ ಒಂದು ಸುತ್ತುತ್ತದು ನಮ್ಮ ಸ್ಯಾಟಿಲೈಟ್. ಆ ಹ್ಯಾಲೋ ಆರ್ಬಿಟ್ ಸುತ್ತುತ್ತಾ ಅದು ಸೂರ್ಯನ ಒಂದೇ ಸಮ ದೃಷ್ಟಿ ನೋಡ್ತಾನೆ ಇರುತ್ತೆ. ಅದರಿಂದ ಏನೇನ್ ಸ್ಟಡಿ ಮಾಡ್ಬೇಕು ಅಂತೋ ಅದನ್ನೆಲ್ಲ ಸ್ಟಡಿ ಮಾಡ್ಕೊಳಕ್ ಶುರು ಮಾಡುತ್ತೆ. ಸೊ ಇದೆಲ್ಲ ಇಮ್ಯಾಜಿನರಿ ಪಾಯಿಂಟ್ಸ್. ಇದು ಯಾವ್ದು ನಿಜವಾದ ಪಾಯಿಂಟ್ ಇಲ್ಲ. L1 ಅಂತ ಮಾರ್ಕ್ ಆಗಿ ಏನು ಪಾಯಿಂಟ್ ಅಂತ ಏನು ಇರಲ್ಲ. ಆ 1 ಕಿಲೋಮೀಟರ್ ಆ ಒಂದು ಪಾಯಿಂಟ್ ಅಲ್ಲಿ ಆ ಗ್ರಾವಿಟೇಷನ್ 0 ಇರುತ್ತೆ. ಅಲ್ಲಿಂದ ಆಲೋ ಆರ್ಬಿಟ್ ಗೆ ತಗೋತಾರೆ. ಆಲೋ ಆರ್ಬಿಟ್ ಸುತ್ತ ಈ ಸೂರ್ಯನ ದೃಷ್ಟಿಸ್ಕೊಂಡು ಅದು ಏನೇನು ಅದು ಸ್ಟಡಿ ಮಾಡಬೇಕು ಮಾಡ್ತಾ ಬರುತ್ತೆ. ಥ್ಯಾಂಕ್ ಯು ಸರ್, ಸೋಣ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.